ಇನ್ನು ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಯಾವೆಲ್ಲ ಅಂಶಗಳಿದೆ, ದೇಶದಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೋಡೋಣ. ಅಲ್ಲ, ಆಸ್ತಿ ಬೇಕಾದಷ್ಟಿದೆ ರೀ, ಅದಕ್ಕೇನಿಲ್ಲ. ಆಸ್ತಿ ಎಷ್ಟಿದೆ ಅಲ್ಲ, ಪ್ರಮುಖ ಅಂಶಗಳು ಏನು ಅಂತ. ಹೊಸ ಆಸ್ತಿಗಳನ್ನ ಘೋಷಣೆ ಮಾಡಿಯೋದನ್ನ ಈ ಬಿಲ್ ತಡೀತಾ ಇದ್ದಾರೆ. ಕಂಡ್ಕೊಂಡಿದ್ದನ್ನೆಲ್ಲ ನಾವು ಘೋಷಣೆ ಮಾಡ್ಕೊಂಡ್ಬಿಡೋದಲ್ಲ. ದಾಖಲೆಗಳಿದ್ದರೆ ಅವ್ರ ಹಕ್ಕನ್ನು ಸಾಧಿಸಬಹುದು. ಜಾಗ ಕೊಟ್ಟಿದ್ದಾರೆ. ಇಲ್ಲೇ ಅವ್ರಿಗಿರೋ ಪ್ರಾಬ್ಲಮ್ ಸರ್, ದಾಖಲೆಗಳಿಲ್ಲ ಕೆಲವಕ್ಕೆ. ನಾವು ಅದೆಲ್ಲ ಹೋಗ್ಬಿಡುತ್ತಲ್ಲ ಅಂತ. ಹೋಗ್ಬಿಡುತ್ತೆ ಅಂದ್ರೆ ನಿಮ್ಮ ತಾತನ ಮನೆದಾ, ನಿಮ್ಮ ಅಪ್ಪ ಬರ್ಕೊಟ್ಟಿದ್ನಾ ಬಂದ್ಬಿಟ್ಟು ಇಲ್ಲಿ ಅಂತ ಕೇಳಬೇಕು. ಮುಖಾಮುಖಿ ನೋಡಿದೆ ಎಲ್ಲದಕ್ಕೂ ದಾಖಲೆ ಇಂಪಾರ್ಟೆಂಟ್. ಬರ್ತಾರೀಗ ಕೆಲವರು 100 ವರ್ಷದ ಹಿಂದೆ ಅವ್ರಿಗೆ ಲಾಗು ಆಯಿತು ಜಮೀನು ಅಂತ. ಏನು ದೇಶನೋ ಇದು? 100 ವರ್ಷದಿಂದ ಯಾವನಿಗೆ ಗೊತ್ತಿರ್ಬೇಕು 100 ವರ್ಷದಿಂದ ಏನಾಯ್ತು ಅಂತ. ಈಗ ಜಮೀನು ಖರೀದಿ ಮಾಡಿದವನು ಪಾಪ. ನೋಂದಣಿ ಕಡ್ಡಾಯ ಎಲ್ಲ ವಕ್ಫ್ ಆಸ್ತಿಗಳದ್ದು. ನೋಂದಣಿ ಆಗದೆ ಇದ್ರೆ ಆಗಿರೋದ್ರಲ್ಲಿ ನಾವು ತಲೆ ಹಾಕಲ್ಲ ಅಂತ ಹೇಳಿದ್ದಾರೆ. 6 ತಿಂಗಳಿಗೊಮ್ಮೆ ಆಸ್ತಿ ವಿವರ ಕೊಡಿ, 5 ವರ್ಷಕ್ಕೊಂದ್ಸರಿ ಸರ್ವೆ ಮಾಡೋಣ. ಮಾಡಪ್ಪಾಡಿ ಹೇಳಿದ್ದೇನೆ ಅದೇ ನನ್ನ ಪ್ರಕಾರ. BJPನವ್ರಿಗೆ ನಿಮಗೆ ಮಾನ ಮರ್ಯಾದೆ ಏನಾದ್ರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟ ಬಿಟ್ಟುಬಿಡಿ ಇದ್ದರೆ, ಆ ಮಾಣಪ್ಪಾಡಿ ಎಂಬ ವ್ಯಕ್ತಿಗೆ ಹೋಗೊಂದು ಆರು ಹಾಕಿ ಬನ್ನಿ. ಅಯೋಗ್ಯರು ತಂದು ನೀವುಗಳು. ಆ ವ್ಯಕ್ತಿಯ ಸಮುದಾಯದಿಂದ ಬಂದು ನಿಮ್ಮ ಪಕ್ಷದ ಒಳಕ್ಕೆ ಆ ಸಮುದಾಯದಿಂದ ಒಬ್ಬ ಮೆಂಬರ್ ಆಗಕ್ಕೆ ಬರದೇ ಇರೋ ಕಾಲದಲ್ಲಿ ಪಾಪ ಬಂದು ನಿಮ್ಮ ಪಕ್ಷದಲ್ಲಿ ಕೂತು ತನ್ನ ಸಮುದಾಯವನ್ನು ಎದರು ಹಾಕಿಕೊಂಡು ಅಂತಹ ಒಂದು ವರದಿಯನ್ನು ಸಿದ್ಧಪಡಿಸಿ ಅದನ್ನು ಅರಗಿಸಿಕೊಂಡು ಇನ್ನೂ ಬದುಕಿಕೊಂಡು ನಿಮ್ಮ ಪಕ್ಷದಲ್ಲೇ ಇದ್ದಾರಲ್ಲ, ಅದಕ್ಕೆ ಅಯೋಗ್ಯರು ತಗೊಂಬಂದು ನೀವು ಆರ್ಟಿಫಿಷಿಯಲ್ ಮೀಸೆ ಗಿರಾಕಿಗಳು. ವಕ್ಫ್ ಆಸ್ತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ. ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಆಸ್ತಿಯ ತನಿಖೆಯ ಅಧಿಕಾರ. DC ಮೇಲ್ವಿಚಾರಣೆಯಲ್ಲಿ ಕಾನೂನಿಗೆ ಅನುಗುಣವಾಗಿ ಸರ್ವೆ. ಮಹಿಳೆಯರಿಗೆ ಹಕ್ಕು ಡ್ಯಾಶ್ 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 ಎಲ್ಲ ಇದೆ. ಈ ವಕ್ಫಲ್ಲಿ ಏನು ಮಾಡಿದ್ದಾರೆ, ಈ ದೇಶದಲ್ಲಿ ಇದೊಂದು ನಡೆದಿದೆ. ಬಹುಸಂಖ್ಯಾತರು ಲಾಭ ಪಡೆದುಕೊಳ್ಳಕ್ಕೆ ಹೇಗೆ ಮಾಡಿದ್ದಾರೆ. ಶಿಯಾ ಮತ್ತು ಸುನ್ನಿ ಒಬ್ಬರು ಹೆಚ್ಚು ಪ್ರಬಲರಾಗಿದ್ದಾರೆ, ಹಂಗಾಗಿ ಇನ್ನೊಬ್ಬರನ್ನು ತುಳಿದ್ಬಿಟ್ರು ಮುಸ್ಲಿಮರಲ್ಲಿ. ಉಳಿದ ಉಪಪಂಗಡಗಳನ್ನು ಕೇಳಲೇಬೇಡಿ, ತುಳಿದು ಬಿಸಾಕ್ಬಿಟ್ಟಿದ್ದಾರೆ. ಈಗ ನಮ್ಮ ಶೆಡ್ಯೂಲ್ ಕಾಸ್ಟಲ್ಲಿ ಇದ್ದಂಗೆ ಎಡಗೈ ಬಲಗೈ ಗಲಾಟೆ ಇದ್ದಂಗೆ ಅಲ್ಲಿ ಇದ್ದಂಗೆ ಹಿಂಗೆ ತುಳಿದಿದ್ದಾರೆ ಬಲಗೈನವ್ರು ಎಡಗೈನ ಅನ್ನೋ ಥರ. ಹೇಗಿದೆಯೋ ಅದು ಆರೋಪ ಸೇಮ್ ಇಲ್ಲವೇ, ತುಳಿದಾಕ್ಬಿಟ್ರು. ಶಿಕ್ಷಣ, ಆರೋಗ್ಯ, ಧಾರ್ಮಿಕ ಸಮಾಜ ಅಧ್ಯಕ್ಷರು ದೇಶದಲ್ಲಿ 3ನೇ ಅತಿ ದೊಡ್ಡ ಸಂಸ್ಥೆ ಇವ್ರದ್ದು ಈ ರೀತಿ ಆಸ್ತಿ ಇರೋದ್ರಲ್ಲಿ. ಮೊದಲನೇದು ರೈಲ್ವೆ, ಅದಾದಮೇಲೆ ನಮ್ಮ ಸೇನಾ ಪಡೆಗಳು ಅಂದರೆ ಡಿಫೆನ್ಸ್, 3ನೇದು ಇವರು. ಅವರಿಬ್ಬರದು ದೇಶದ ಕೆಲಸಕ್ಕೆ ಇರುತ್ತೆ. ಅವ್ರ ಅಪ್ಪನ ಮನೆದ ಏನು ರಾಜನಾಥ್ ಸಿಂಗ್ ತಾತಂದ ಡಿಫೆನ್ಸಲ್ಲಿರೋ ಪ್ರಾಪರ್ಟಿ ಎಲ್ಲ, ಅಥವಾ ಅಶ್ವಿನಿ ವೈಷ್ಣವ್ದು ಮುತ್ತಾತಂದ ರೈಲ್ವೆ ಆಸ್ತಿ? ಯಾರೋ ಅವ್ರ ಮನೆಗೆ ತಗೊಂಡೋಗಲ್ಲ. ಈ ಹಕ್ಕಿನ ಸ್ಥಾಪನೆಯ ತಪ್ಪು. ಫಸ್ಟ್ ಆಫ್ ಆಲ್ ಮುಸ್ಲಿಂ ರಾಷ್ಟ್ರಗಳಲ್ಲೇ ಇಲ್ಲ, ಅವರೇ ಇದನ್ನು ರೆಕಗ್ನೈಸ್ ಮಾಡಲ್ಲ. ಅಲ್ಲಿ ಇಲ್ಲದಿದ್ದು ಇಲ್ಲಿ ಹಾಕಬೇಕು. ವಕ್ಫ್ ತಿದ್ದುಪಡಿ ವಿಧೇಯಕವನ್ನು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ತೀವ್ರವಾಗಿ ವಿರೋಧ ಮಾಡಿದೆ ಮತ್ತು ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಮುಸ್ಲಿಮರ ಸಂವಿಧಾನಬದ್ಧ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ. ಮಾಡ್ಲಿ ಬಿಡ್ರಿ, ದಟ್ ಇಸ್ ಎಕ್ಸಾಕ್ಟ್ಲಿ ಹೇಳ್ತಾ ಇರೋದು. ನಿಮಗೆ ಅನ್ಯಾಯವಾಗಿದೆ ಅಂತ ಕಾರಣಕ್ಕೆ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡುತ್ತೇವೆ, ನಾವು ಅದಕ್ಕೆ ಜಾಗ ಕೊಡ್ತೀವಿ. ಆದರೆ ನೀವು ಗಂಡಾಗುಂಡಿ ಮಾಡಿಕೊಂಡು ಬಂದು ಇದು ವಕ್ಫ್ ಪ್ರಾಪರ್ಟಿ ಎಂದು ಡಿಕ್ಲೇರ್ ಮಾಡಿದ ತಕ್ಷಣ ಕೋರ್ಟಿಗೆ ಹೋಗುವಂತಿಲ್ಲ. ಅವನು ತಲೆನಲ್ಲಿ ಸಗಣಿ ತುಂಬಿಕೊಂಡಿರೋನು ಮುಸ್ಲಿಂ ಲಾ ಬೋರ್ಡ್ನವನು, ನಿನಗೆ ಅದು ಓಕೆ, ಆದರೆ ಅದನ್ನು ಪ್ರಶ್ನೆ ಮಾಡುವ ಇದಿಲ್ಲ. ಹೇಗಿದೆ ಲೆಕ್ಕಾಚಾರ ಇದು? ನೀನು ಡಿಕ್ಲೇರ್ ಮಾಡಿದಾಗ ಅವನು ಕೋರ್ಟ್ಗೆ ಹೋಗ್ಬಾರ್ದಂತೆ, ಇವ್ರು ಮಾಡ್ದಂಗೆಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಈಗ ನಾವು ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರಂತೆ. ಹೋಗು, ಯಾವನ್ ಬೇಡ ಅಂದವನು ಹೋಗು. So what? If a Shabanu case can be reversed by a legislation of a Supreme Court, let it happen even now. What's wrong? ಅವಾಗ ಸಾವಿರಾರು ಮುಸ್ಲಿಮರು ಬಿಲ್ ಪಾಸ್ ಆಗೋದಕ್ಕೆ ಮೊದಲು ದೇಶದ ವಿವಿಧೆಡೆ ಸಂಭ್ರಮಿಸಿದ್ದಾರೆ, ಬೀದಿಗಿಳಿದು ಸಂಭ್ರಮ ಪಟ್ಟಿದ್ದಾರೆ. ಭೋಪಾಲ್ನಲ್ಲಿ ಸಾವಿರಾರು ಮಂದಿ. ಯಾಕೆ? ವಾಯ್? ಹೆಸರು ಹೇಳಿದ್ರೆ ತಿರುಗು ಬಿದ್ದು ಉರಿದು ಬಿದ್ದು ಕೈಯಲ್ಲಿ ಸಿಕ್ಕಿದ್ರಲ್ಲಿ ಬಾರಿಸಬೇಕಾದಂತಹ ಜನ BJP ವಿಚಾರದಲ್ಲಿ ಅಥವಾ ಮೋದಿ ವಿಚಾರದಲ್ಲಿ. ಏಕೆ? ವೈ ದಿಸ್? ಆರ್ ಕ್ರೈಸ್ತರು, ಕ್ಯಾಥಲಿಕ್ಸು, ಬಿಷಪ್ಸು, ಆರ್ಗನೈಸೇಷನ್ಸು, ಸಂಘಟನೆಗಳು. ಯಾಕೆ? ಅಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿದೆ.